ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದು ಯಾವ ಮೆಡಿಸಿನ್ ಅಂತಂದರೆ ಟೆಲಿಕಾಸ್ಟ್ ಎಲ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಮೊದಲಿಗೆ ಒಂದು ಟೆಲಿಕಾಸ್ಟ್ ಎಲ್ ಅನ್ನುವಂಥ ಒಂದು ಟ್ಯಾಬ್ಲೆಟಿನ ಒಂದು ಬ್ರ್ಯಾಂಡ್ ಟೆಲಿಕಾಸ್ಟ್ ಎಲ್ ಅನ್ನುವಂಥ ಒಂದು ಟ್ಯಾಬ್ಲೆಟ್ನ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಲೂಪಿನ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಟೆಲಿಕಾಸ್ಟ್ ಎಲ್ ಅನ್ನುವಂಥ ಟ್ಯಾಬ್ಲೆಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತು. ಮತ್ತು ಇದು ಸ್ಟ್ರಿಪ್ ಪ್ಯಾಕೇಜ್ ಅಂದರೆ ಇದು ನೋಡಲಿಕ್ಕೆ ಸ್ಟ್ರಿಪ್ ಎಷ್ಟು ಅಂತ 15 ಟ್ಯಾಬ್ಲೆಟ್ಸಿಗೆ ಒಂದು ಸ್ಟ್ರಿಪ್ಪಲ್ಲಿ 15 ಟ್ಯಾಬ್ಲೆಟ್ಗಳು ಇರ್ತವೆ. ಮತ್ತು MRP ಬಂದುಬಿಟ್ಟು ನಿಮಗೆ ₹357 ಇದರ MRP ಆಗಿರುತ್ತೆ. ಮತ್ತು ಇದರಲ್ಲಿರುವಂತಹ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮ್ ನೋಡೋದಾದರೆ ಇದರಲ್ಲಿ 2 ರೀತಿ ನಿಮಗೆ ಕಾಂಬಿನೇಷನ್ ಮೆಡಿಸಿನ್ ಸಿಗ್ತಾವೆ. ಅದು ಬಂದುಬಿಟ್ಟು ಲಿವೋಸಿಟ್ರಿಜಿನ್ 5 mg ಇರುತ್ತೆ ಮತ್ತು ಮೌಂಟೆಲೋಕಾಸ್ಟ್ 10 mg ಇರುತ್ತೆ. ಇದರಲ್ಲಿ ಲಿವೋಸಿಟ್ರಿಜಿನ್ ಬಂದುಬಿಟ್ಟು ಆ್ಯಂಟಿ ಅಲರ್ಜಿಕ್ ಆಗಿ ಕೆಲಸ ಮಾಡುತ್ತೆ ಮತ್ತು ಮೌಂಟೆಲೋಕಾಸ್ಟ್ ಬಂದುಬಿಟ್ಟು ಇದು ಲಿಕೋಟೋರಿನ್ ಆ್ಯಂಟಾಗೋನಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಅಂತಂದರೆ ಏನೋ ಸ್ವೆಲ್ಲಿಂಗು ಇನ್ಫ್ಲಮೇಷನ್ ಇತ್ತಂದರೆ ರಿಡ್ಯೂಸ್ ಮಾಡುತ್ತೆ ಈ ಒಂದು ಕಾಂಬಿನೇಷನ್ ಒಂದು ಡ್ರಗ್ಗಲ್ಲಿ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ಬಿಟ್ಟು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನೀವು ಇಡಬೇಕಾಗತ್ತೆ. ಯಾವುದೇ ಫ್ರಿಜ್ಜಲ್ಲಿ ಇಡಬಾರ್ದು. ನಾರ್ಮಲ್ ಟೆಂಪ್ರೇಚರ್ 30 ಡಿಗ್ರಿ ಸೆಲ್ಸಿಯಸ್. ಮತ್ತು ಇದು ಲೈಟಿಂದ ಮತ್ತು ಮಾಯ್ಶ್ಚರಿಂದ ಏನು ಮಾಡ್ಕೋದ ನೀವು ದೂರ ಇಡಬೇಕಾಗತ್ತೆ. ಮತ್ತು ಮಕ್ಕಳು ಸಹ ಏನು ಮಾಡಬೇಕು, ಈ ಒಂದು ಮೆಡಿಸಿನ್ನ ನೀವು ದೂರ ಇಡಬೇಕಾಗತ್ತೆ. ಮತ್ತು ಇದರ ಒಂದು ಈ ಕ್ಯಾಟಗರಿ ಬಂದುಬಿಟ್ಟು ಶೆಡ್ಯೂಲ್ H-ಅಲ್ಲಿ ಒಂದು ಕ್ಯಾಟಗರಿ ಈ ಒಂದು ಮೆಡಿಸಿನ್ಸ್ ಏನು ಟೆಲಿಕಾಸ್ಟ್ ಎಲ್ ಅನ್ನುವಂಥದ್ದು ಬರುತ್ತೆ. ಮತ್ತು ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸ್ ಯಾವೆಲ್ಲ ಕಂಡೀಷನಲ್ಲಿ ಈ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ ಅಂತಂದರೆ ಮೇನ್ಲಿ ಬಂದುಬಿಟ್ಟು ಒಂದು ಅಲರ್ಜಿಕ್ ಸಿಮ್ಟಮ್ಸ್ ಅಂತಂದ್ರೆ ರನ್ನಿಂಗ್ ನೋಸ್ ಮತ್ತು ಸ್ಟಫ್ನೆಸ್ ನೋಸ್, ಸ್ನೀಸಿಂಗ್, ಈಚಿಂಗ್, ಸ್ವೆಲ್ಲಿಂಗ್, ವಾಟರ್ ಐಸ್ ಮತ್ತು ಕಂಜೆಷನ್ ಆದರೆ ಈ ರೀತಿ ಇಂಥ ಒಂದು ಕಂಡೀಷ್ನಲ್ಲಿ ಏನು ಮಾಡ್ತಾರೆ ಡಾಕ್ಟ್ರುಗಳು ಏನು ಮಾಡ್ತಾರೆ ಈ ಒಂದು ಟ್ಯಾಬ್ಲೆಟನ್ನು ತೊಗೊಳ್ಲಿಕ್ಕೆ ಹೇಳ್ತಾರೆ. ಅದರ ಜೊತೆಗೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿ ಏನಾದರೂ ಒಂದು ಇನ್ಫ್ಲಮೇಷನ್ ಇತ್ತು ಅಂತಂದರೆ ಏನು ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್ ಕೊಡೋದ್ರಿಂದ ಅದು ಸಹ ಏನು ಮಾಡುತ್ತೆ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಇದರ ಒಂದು ಬೆನಿಫಿಟ್ಸ್ಗಳಾಯಿತು. ಮತ್ತು ಇದರ ಒಂದು ಡೋಸೇಜನ್ನು ಅಂದರೆ ಯಾವಾಗ ತೊಗೋಬೇಕಂತ ಹೇಳೋದಾದರೆ ನಾರ್ಮಲ್ ಅಂದರೆ ಜನರಲ್ಲಾಗಿ ನಾವು ತೆಗೆದುಕೊಳ್ಳೋದಂದ್ರೆ ಅಡಲ್ಟ್ಸಿಗೆ ಹೇಳೋದಾದರೆ ಡೈಲಿ ಏನು ಮಾಡ್ತಾರಪ್ಪ 1 ಟ್ಯಾಬ್ಲೆಟ್ ತೆಗೆದುಕೊಳ್ಳೋಕೆ ಹೇಳ್ತಾರೆ. ರಾತ್ರಿ ಊಟ ಆದಮೇಲೆ ರಾತ್ರಿ 1 ಟ್ಯಾಬ್ಲೆಟನ್ನು ತೆಗೆದುಕೊಳ್ಳೋಕೆ ಹೇಳ್ತಾರೆ. ಮತ್ತು ಅವರವರ ಒಂದು ಕಂಡೀಷನ್ಸ್ ಮೇಲೆ ಏನಾಗುತ್ತೆ ಎಷ್ಟು ದಿನ ತೆಗೆದುಕೊಳ್ಬೇಕಂದ್ರೆ ಡಾಕ್ಟ್ರು ಸಹ ಏನು ಮಾಡ್ತಾರೆ ಡಾಕ್ಟ್ರನ್ನೇ ನೋಡಿದನ್ನು ಏನು ಮಾಡ್ತಾರೆ ಎಷ್ಟು ದಿನ ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್ಗಳು ಏನಂತ ನಾವು ನೋಡೋದಾದ್ರೆ ಸೈಡ್ ಎಫೆಕ್ಟ್ಸ್ ಬಂದುಬಿಟ್ಟು ಹೆಡ್ಡೇಕ್ ಆಗುತ್ತೆ, ಸ್ಕಿನ್ ರ್ಯಾಷಸ್ಸು, ನಾಸಿಯಾ, ವಾಮಿಟಿಂಗ್, ಡಯೂರಿಯಾ ಮತ್ತು ಡಿಸಿನೆಸ್, ಸ್ಲಿಪ್ನೆಸ್ ಆಗುತ್ತೆ ಈ ಒಂದು ಟ್ಯಾಬ್ಲೆಟ್ ನೀವು ತೆಗೆದುಕೊಳ್ಳೋದ್ರಿಂದ. ಈ ಒಂದು ಸೈಡ್ ಎಫೆಕ್ಟ್ಗಳು ಎಲ್ಲರಿಗೂ ಏನೂ ಆಗ್ಬೇಕಂತೇನಿಲ್ಲ. ಕೆಲವೊಬ್ಬರಿಗೆ ಏನಾಗುತ್ತೆ ಕೆಲವು ಬೇರೆ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ. ಅಂದ್ರೆ ಒಬ್ಬರಿಗೆ ಹೆಡ್ಡೇಕ್ ಆಗ್ಬೋದು, ಸ್ಕಿನ್ ರ್ಯಾಷಸ್ ಆಗ್ಬೋದು. ಈ ರೀತಿಯಾಗಿ ಏನಾಗುತ್ತೆ ಸೈಡ್ ಎಫೆಕ್ಟ್ಗಳು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಆಗ್ತಾವೆ ಸ್ನೇಹಿತರೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.